ನಮಸ್ಕಾರ ವೀಕ್ಷಕರೇ, ಗ್ರಾಮದೇವರು ಚಾನಲ್ಗೆ ಸ್ವಾಗತ. ಶಿವಗಂಗೆ ಬೆಟ್ಟವು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲ ತಾಲೂಕಿನಲ್ಲಿರುವ ಒಂದು ಧಾರ್ಮಿಕ ಮತ್ತು ಚಾರಣ ತಾಣವಾಗಿದೆ. ಇದನ್ನು ದಕ್ಷಿಣ ಕಾಶಿ ಅಂತ ಕರೆಯಲಾಗುತ್ತದೆ. ಹಾಗೂ ಬೆಂಗಳೂರು ನಗರದಿಂದ ಸುಮಾರು 54 ಕಿಲೋಮೀಟರ್ ದೂರದಲ್ಲಿದೆ. ತುಮಕೂರಿನಿಂದ 20 ಕಿಲೋಮೀಟರ್ ದೂರದಲ್ಲಿದೆ. ದಾವಸ್ಪೇಟೆಯಿಂದ ಕೇವಲ 6 ಕಿಲೋಮೀಟರ್ ದೂರದಲ್ಲಿದೆ. ಇನ್ನು ಭೌಗೋಳಿಕವಾಗಿ ಏನೊಂದು ಮಾಹಿತಿ ಸಿಗುತ್ತೆ ಅಂತಂದರೆ, ಸಮುದ್ರ ಮಟ್ಟದಿಂದ ಸುಮಾರು 1380 ಮೀಟರ್ ಎತ್ತರದಲ್ಲಿದೆ. ಅದನ್ನು ಅಡಿಗಳಲ್ಲಿ ಹೇಳೋದಾದರೆ 4547 ಅಡಿ ಎತ್ತರದಲ್ಲಿದೆ. ಏನು ವಿಶೇಷ ಈ ಕ್ಷೇತ್ರದ್ದು ಅಂತಂದರೆ, ದೂರದಿಂದ ನೋಡಿದಾಗ ಬೇರೆ ಬೇರೆ ದಿಕ್ಕುಗಳಿಂದ ಬೇರೆ ಬೇರೆ ಆಕಾರಗಳಲ್ಲಿ ನಾವು ನೋಡ್ಬೋದು. ಏನಂತಂದರೆ, ಪೂರ್ವದಿಂದ ನಾವು ಶಿವಗಂಗೆ ಕ್ಷೇತ್ರದ ಬೆಟ್ಟವನ್ನು ನೋಡಿದಾಗ ವೃಷಭಾಕೃತಿ ಅಂದರೆ ಬಸವನ ಆಕಾರದಂತೆ ಕಾಣುತ್ತೆ. ಪಶ್ಚಿಮ ದಿಕ್ಕಿನಿಂದ ನೋಡಿದಾಗ ಗಣಪತಿಯ ಆಕಾರದಲ್ಲಿ ನಮಗೆ ಗೋಚರವಾಗುತ್ತೆ. ಉತ್ತರದಿಂದ ನೋಡಿದಾಗ ಶಿವಲಿಂಗದ ಆಕಾರದಲ್ಲಿ ನಮಗೆ ಬೆಟ್ಟ ಕಾಣುತ್ತೆ. ಹಾಗೂ ದಕ್ಷಿಣದಿಂದ ನೋಡಿದಾಗ ಸರ್ಪದ ರೂಪದಲ್ಲಿ ಕಾಣಿಸುತ್ತೆ. ನಮಸ್ಕಾರ ಯಜಮಾನ್ರೆ, ಯಾವ ಊರು? ಇಲ್ಲೇ ಉಚ್ಚಿರಪ್ಪನಪಾಳ್ಯ. ಏನು ನಿಮ್ಮ ಹೆಸರು? ಚೌಡಪ್ಪ. ಹೌದಾ? ಎಷ್ಟು ವರ್ಷದಿಂದ ಆಯ್ತೀರಾ ಚೆನ್ನಾಗಿ ನೋಡಿಸ್ತೀರಾ ಹೊಳದು? ಚಿಕ್ಕ ವಯಸ್ಸಿಂದ ಆಡ್ತಿರೋದು? ಹಾರ್ಮೋನಿಯೂ ಕಲ್ತ್ಕೊಂಡಿದ್ದೆ, ಇದನ್ನು ಕಲ್ತ್ಕೊಂಡಿದ್ದೆ. ಹಾಂ, ಸರಿ ಸರಿ. ಮಧ್ಯದಾಗೆಲ್ಲ ಅರ್ಧ ದಿನದಾಗೆಲ್ಲ ಬಿಟ್ಬಿಟ್ಟು ಅರ್ಧ ಮಾಡಿ ಹೊರಟೋದು. ಹಾಂ. ಆಹಾ, ಎಂಥ ಅದ್ಭುತ ಕಲಾವಿದರು! ಇಷ್ಟು ಇಳಿ ವಯಸ್ಸಿನಲ್ಲೂ ಕೂಡ ಇಷ್ಟು ಸ್ಪಷ್ಟವಾಗಿ ಶಿವಪ್ಪ ಕಾಯೋ ತಂದೆ ಮೂರು ಲೋಕ ಸ್ವಾಮಿ ದೇವ ಅಂತ ಕೊಳಲಿನ ಮುಖಾಂತರ ತುಂಬ ಚೆನ್ನಾಗಿ ಸಂಗೀತವನ್ನು ಹಾಡಿದ್ರು. ತುಂಬ ಖುಷಿ ಆಯಿತು. ಹಾಗೆ ನಾವು ಮುಂದೆ ಹೋಗೋಣ. ಇವರಿಗೆ ಒಂದು ನಮಸ್ಕಾರ, ಇವ್ರಿಗೊಂದು ಮೆಚ್ಚುಗೆ ಇರಲಿ. ದಯವಿಟ್ಟು ಒಂದು ಲೈಕ್ ಮಾಡಿ. ಮುಂದಿನ ಸಲ ಆ ಕ್ಷೇತ್ರಕ್ಕೆ ಹೋದಾಗ ಅವ್ರಿಗೇನಾದರೂ ಒಂದು ಸಹಾಯ ಮಾಡೋಣ. ನಾನು ಹೊಸ ಟ್ಯೂನ್ ಹಾಕಿಸ್ತೀನಿ. ಇಲ್ಲಿ ಸುರಕ್ಷತೆಯ ದೃಷ್ಟಿಯಿಂದ ಇನ್ನೊಂದು ಕಡೆ ಏನೋ ಒಂದು ದಾರಿ ಇತ್ತು, ಅದನ್ನು ಕ್ಲೋಸ್ ಮಾಡಿದ್ದಾರೆ. ಹಾಗೂ ಇಲ್ಲಿ ಮೂಲಭೂತ ಸೌಕರ್ಯಗಳು ಸ್ವಲ್ಪ ಬೇಕು ಅಂತ ನಮಗೆ ಅನ್ನಿಸ್ತು. ಹಾಗೂ ಈ ಕ್ಷೇತ್ರವನ್ನು ಇನ್ನೂ ಅಭಿವೃದ್ಧಿ ಪಡಿಸಬೇಕು ಅಂತ ನಾನು ಈ ಮುಖಾಂತರ ಧಾರ್ಮಿಕ ದತ್ತಿ ಇಲಾಖೆಗೆ ಕೇಳ್ಕೊತೀನಿ. ಗಂಗಾಧರೇಶ್ವರ ದೇವಸ್ಥಾನ ಹತ್ರ ಬಂದಾಗ ಒಂದು ಬೃಹದಾಕಾರವಾದಂತಹ ಬಸವಣ್ಣನ ವಿಗ್ರಹ ನಮಗೆ ಸಿಗುತ್ತೆ. ನೀವು ಈ ಕ್ಷಣ ಸ್ವಲ್ಪ ಹಿಂದೆ ನೋಡಿದ್ರಿ ನೀವು. ಹಾಗೂ ಹಲವಾರು ರಾಜ ಮಹಾರಾಜರುಗಳ ಅವರದೇ ಆದಂತಹ ಕೊಡುಗೆ ಇಲ್ಲಿದೆ. ಅದನ್ನೆಲ್ಲ ನಾನು ಹೇಳ್ತಾ ಹೋಗ್ತೀನಿ. ಪುರಾಣಗಳಲ್ಲಿ ಈ ಬೆಟ್ಟವನ್ನು ಕಾಕುದ್ಗಿರಿ ಅಂತ ಉಲ್ಲೇಖಿಸಲಾಗಿದೆ. ಈ ಕ್ಷೇತ್ರದಲ್ಲಿರುವ ಗಂಗಾಧರೇಶ್ವರ ದೇವಸ್ಥಾನವು ಬಂಡೆಯೊಳಗಡೆ ಇರೋದ್ರಿಂದ, ಗುಹೆಯೊಳಗಡೆ ಇರೋದ್ರಿಂದ ಗುಹಾಂತರ ದೇವಾಲಯ ಅಂತ ಕರೀತಾರೆ. ಹಾಗೂ ಈ ಕ್ಷೇತ್ರದಲ್ಲಿ ತುಂಬ ವಿಶೇಷವಾದಂತಹ ಅಚ್ಚರಿ ಏನಂತಂತಂದರೆ, ಪವಾಡ ಅಂತಂದರೆ, ಇಲ್ಲಿರುವಂತಹ ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕ ಮಾಡಿದ್ರೆ ಅದು ಬೆಣ್ಣೆಯಾಗಿ ಪರಿವರ್ತನೆ ಆಗುತ್ತೆ. ಏನು ಸ್ವಾಮಿ, ಬೆಣ್ಣೆಯಿಂದ ತುಪ್ಪ ಆಗೋದು ಕೇಳಿದ್ದೀನಿ, ತುಪ್ಪದಿಂದ ಮತ್ತೆ ರಿವರ್ಸು ಬೆಣ್ಣೆ ಆಗುತ್ತೆ ನೋಡಿ, ಇದೇ ಪವಾಡ. ಹಾಗೆ ನಾವು ಬೆಟ್ಟದ ಬುಡದಲ್ಲಿರುವಂತಹ ಗಂಗಾಧರೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಂಡು ಬೆಟ್ಟನ ಮೇಲೆ ಹತ್ತಬೇಕು ಅಂತ ಬಂದ್ವಿ. ಒಳಕಲ್ ತೀರ್ಥ ಎಲ್ಲ ಇನ್ನು ಮೇಲೆ ಹೋಗಬೇಕು. ಯಾರಿಲ್ಲೇ ಸ್ವಲ್ಪ ದೂರ ಅಂತ ಹೇಳ್ತಾಯಿದ್ರು. ಇನ್ನೂ ತುಂಬ ದೂರ ಇದೆ, ಇನ್ನೂ 5-6 ಕಿಲೋಮೀಟ್ರ್ ದೂರ ಆಗುತ್ತೆ. ಈ ಕ್ಷೇತ್ರದಲ್ಲಿ ನಾವೊಂದು ಅಬ್ಸರ್ವ್ ಮಾಡಿದ್ದೇನೆ ಅಂತಂದರೆ, ಇಲ್ಲಿ ಒಂದು ಬೃಹದಾಕಾರವಾದಂತಹ ಬಂಡೆ ಇದೆ. ಈ ಬಂಡೆ ಮೇಲೆ ಕನ್ನಡ ಶಾಸನವನ್ನು ಬರೆದಿದ್ದಾರೆ. ಇದು ನಮಗೆ ಅರ್ಥ ಅಂತೂ ಆಗಲ್ಲ, ಇದರ ಮಾಹಿತಿ ನಮಗೆ ಗೊತ್ತಾಗಲಿಲ್ಲ. ಯಾರು ಗೊತ್ತಾದರೆ ದಯವಿಟ್ಟು ತಿಳಿಸಿ. ನೋಡಿ, ನಮ್ಮ ಕನ್ನಡ ಭಾಷೆ ಅನ್ನೋದು ತುಂಬ ಶ್ರೀಮಂತವಾದಂತಹ ಭಾಷೆ. ಇದು ಪ್ರಪಂಚದಲ್ಲೇ 3ನೇ ಅತಿ ದೊಡ್ಡ ಹಳೆಯ ಭಾಷೆ.
ಅಂದರೆ ತುಂಬ ಓಲ್ಡೆಸ್ಟ್ ಲ್ಯಾಂಗ್ವೇಜ್ ಅಂತಂದರೆ ಅದು ಸಂಸ್ಕೃತ, ಸೆಕೆಂಡ್ ಲ್ಯಾಂಗ್ವೇಜು ಜರ್ಮನ್ ಲ್ಯಾಂಗ್ವೇಜು, ಮೂರನೇದು ಬಂದು ನಮ್ಮ ಕನ್ನಡ ಭಾಷೆ, ಕನ್ನಡ ಲ್ಯಾಂಗ್ವೇಜು. ವರ್ಲ್ಡ್ ಬಿಗ್ಗೆಸ್ಟ್ ಲ್ಯಾಂಗ್ವೇಜಲ್ಲಿ ನಮ್ಮ ಕನ್ನಡ ಕೂಡ ಸೇರಿದೆ. ಕನ್ನಡವನ್ನು ವಿಶ್ವ ಲಿಪಿಗಳ ರಾಣಿ ಅಂತ ಕೂಡ ಕರೀತಾರೆ. ಇಡೀ ಪ್ರಪಂಚದಲ್ಲೆಲ್ಲೂ ಉತ್ಖನನ ಆಗುತ್ತೆ, ಅಲ್ಲಿ ಕನ್ನಡ ಭಾಷೆಯ ಒಂದು ಶಾಸನ ಆಗಲಿ, ಕನ್ನಡಕ್ಕೆ ಸಂಬಂಧಪಟ್ಟಿದ್ದೇನೋ ಆಗಲಿ ಸಿಗ್ತಾ ಇರುತ್ತೆ. ಇದು ನಮ್ಮ ಹೆಮ್ಮೆಯ ವಿಷಯ. ಎಷ್ಟೋ ಜನ ಕನ್ನಡ ಬರೋದಿಲ್ಲ ಅಂತ ಹೇಳ್ತಾರೆ, ದಯವಿಟ್ಟು ಅವ್ರಿಗೆ ಕನ್ನಡವನ್ನು ಕಲಿಸುವಂಥ ಪ್ರಯತ್ನ ಮಾಡಿ. ಕರ್ನಾಟಕದಲ್ಲಿ ಹುಟ್ಟಿ ಕನ್ನಡ ಭಾಷೆಯನ್ನು ಪ್ರೀತಿಸಿ ಗೌರವಿಸಿ. ಕನ್ನಡ ಭಾಷೆ ಅನ್ನೋದು ತುಂಬ ದೊಡ್ಡದು, ತುಂಬ ಪುರಾತನವಾದ್ದು, ಸಾವಿರಾರು ವರ್ಷಗಳ ಇತಿಹಾಸ ಇದೆ. ಇದನ್ನು ಪ್ರಪಂಚಕ್ಕೆ ನಾವು ತಿಳಿಸಬೇಕಾಗಿದೆ ಅಷ್ಟೇ. ಹೊಯ್ಸಳರ ಆಳ್ವಿಕೆಯಲ್ಲಿ ಪ್ರಮುಖರಾದಂತಹ ವಿಷ್ಣುವರ್ಧನನು ಈ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದರು ಹಾಗೂ ಹಲವಾರು ಅಭಿವೃದ್ಧಿಗಳನ್ನು ಮಾಡಿದರು. ಆದ್ದರಿಂದ ಈ ಕ್ಷೇತ್ರವು ತುಂಬ ಪ್ರಮುಖವಾಗಿತ್ತು ಅವ್ರಿಗೆ. ಹಾಗೂ ಇನ್ನೊಂದು ಬೇಸರದ ಸಂಗತಿ ಅಂದರೆ ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಅವರು ಸಂತಾನ ಭಾಗ್ಯವಿಲ್ಲದೆ ಬೆಟ್ಟದಿಂದ ಹಾರಿ ಆತ್ಮಹತ್ಯೆಯನ್ನು ಮಾಡ್ಕೊತಾರೆ. ಸೊ ಆದ್ದರಿಂದ ಆ ಸ್ಥಳವನ್ನು ಶಾಂತಲಾ ಡ್ರಾಪ್ ಅಂತ ಗುರುತಿಸಲಾಗುತ್ತೆ. ಹಾಗೂ ಕೆಂಪೇಗೌಡರ ಕೊಡುಗೆ ಏನಂತಂದರೆ 16ನೇ ಶತಮಾನದಲ್ಲಿ ಬೆಂಗಳೂರಿನ ನಿರ್ಮಾತೃ ನಾಡಪ್ರಭು ಕೆಂಪೇಗೌಡರು ಈ ಬೆಟ್ಟವನ್ನು ಅಭಿವೃದ್ಧಿಪಡಿಸ್ತಾರೆ. ಹಾಗೂ ಈ ಬೆಟ್ಟಕ್ಕೆ ಕಲ್ಲಿನ ಮೆಟ್ಟಿಲುಗಳನ್ನು ಅವರು ಹಾಕಿಸ್ತಾರೆ. ದೇವಸ್ಥಾನದ ಸುತ್ತಮುತ್ತ ಪ್ರದೇಶಗಳನ್ನ ಇವರು ಇಂಪ್ರೂವ್ ಮಾಡ್ತಾರೆ. ಹಾಗೂ ಅಬ್ಬಬ್ಬ, ಎಂಥ ಬೃಹದಾಕಾರದಂತಹ ಬಂಡೆ! ಏನು ರೀ ಇದು ಇಷ್ಟು ಸುಲಭವಾಗಿ ಕುಂತಿದೆ, ಏನಾರು ಬಿದ್ದೋಗ್ಬಿಟ್ರೆ ಕೆಳಗಡೆ? ಎಷ್ಟು ವರ್ಷಗಳಿಂದ, ಎಷ್ಟು ಸಾವಿರಾರು ವರ್ಷಗಳಿಂದ ಇದೆ ಇದು. ನೋಡಿ, ನಾವು ಬೆಟ್ಟ ಅರ್ಧ ಹತ್ತದ ಮೇಲೆ ಈ ಥರ ಆರಾಮಾಗಿ ಹತ್ತುವಂಥ ಒಂದು ಸ್ಥಳ ನೋಡ್ಬೋದು. ಇನ್ನೂ ಮೇಲೆ ಇದೆ, ಇನ್ನೂ ಒಳಕಲ್ ತೀರ್ಥ ತುಂಬ ಎತ್ತರದಲ್ಲಿದೆ. ನೀವು ತುಂಬ ಎತ್ತರದಲ್ಲಿ ನೋಡ್ತಾ ಇರೋದು ಅಂತರ್ಗಂಗೆ ಅಂತಲೇ ಹೇಳ್ತಾರೆ. ಅಲ್ಲಿ ಹೋಗೋಣ ಆಮೇಲೆ, ತುಂಬ ಸುಸ್ತಾಯಿತು. ಹಾಗೂ 16ನೇ ಶತಮಾನದಲ್ಲಿ ಬಂದಂತಹ ಕೆಂಪೇಗೌಡರ ಕೊಡುಗೆ ಈ ಕ್ಷೇತ್ರಕ್ಕೆ ತುಂಬ ಇದೆ. ಈ ಕ್ಷೇತ್ರಕ್ಕೆ ಬೆಟ್ಟ ಹತ್ತೋದಕ್ಕೆಲ್ಲ ಮೆಟ್ಟಿಲುಗಳನ್ನೆಲ್ಲ ನಿರ್ಮಾಣ ಮಾಡಿಸಿದ್ದಾರೆ. ಹಾಗೂ ದೇವಸ್ಥಾನ ಸುತ್ತಮುತ್ತ ಅಭಿವೃದ್ಧಿಪಡಿಸಿದ್ದಾರೆ. ಹಾಗೂ ಈ ಕ್ಷೇತ್ರಕ್ಕೆ ಬಂದಾಗ ಹಲವಾರು ದೇವಸ್ಥಾನಗಳನ್ನು ನಾವು ನೋಡ್ಬೋದು. ಯಾವ್ಯಾವ ದೇವಸ್ಥಾನ ಅಂತಂದರೆ, ಇಲ್ಲಿ ಪ್ರಸನ್ನ ಪಾರ್ವತಿ ದೇವಾಲಯ ಇದೆ. ಅಗಸ್ತ್ಯ ತೀರ್ಥದ ಸುತ್ತ 108 ಶಿವಲಿಂಗಗಳನ್ನು ನಾವು ನೋಡ್ಬೋದು. ಕಮಲ ತೀರ್ಥವನ್ನು ನೋಡ್ಬೋದು. ಶೃಂಗೇರಿ ಶಾರದಾ ಪೀಠ, ವಹಿನಿಕೂಲದ ಮಹಾಲಕ್ಷ್ಮಿ ಪೀಠ, ವೀರಭದ್ರ ದೇವಸ್ಥಾನ ಹಾಗೂ ಮುಂತಾದ ದೇವಸ್ಥಾನಗಳು ಇಲ್ಲಿ ಇದೆ. ಚಾರಣ ಪ್ರಿಯರಿಗೆ ಒಂದು ಕಿವಿ ಮಾತು ಏನಪ್ಪ ಅಂತಂದರೆ, ಇಲ್ಲಿ ತುಂಬ ಕಠಿಣವಾದಂತಹ ಚಾರಣ ಇರುತ್ತೆ, ಕಡಿದಾದಂತಹ ಮೆಟ್ಟಿಲುಗಳಿರುತ್ತೆ. ಬಂಡೆ ಮುಖಾಂತರ ನಾವು ಹತ್ತುಬಿಟ್ಟು ಹೋಗಬೇಕು. ಒಂದು ಉತ್ತಮ ಅನುಭವ ಇರುತ್ತೆ. ಹಾಗೂ ಈ ಬೆಟ್ಟದ ಮೇಲ್ಗಡೆ ಸ್ವಲ್ಪ ಕೋತಿಗಳು ಇರೋದ್ರಿಂದ ಆಹಾರದ ಬಗ್ಗೆ ಎಚ್ಚರಿಕೆ ಇರಲಿ. ಹಬ್ಬ, ಹಾಗೂ ಬೆಟ್ಟ ಹತ್ಕೊಂಡು ಯಾರು ಇಷ್ಟೇ ದೂರ ಅಂದರು. ತುಂಬ ದೂರ ಇದೆ ಸ್ವಾಮಿ. ಗಂಗಾಧರೇಶ್ವರ ದೇವಸ್ಥಾನದಿಂದ ಇಲ್ಲಿಗೆ ಒಂದು 5-6 ಕಿಲೋಮೀಟ್ರ್ ದೂರ ಮೇಲಾಗುತ್ತೆ. ಬೆಟ್ಟಕ್ಕೆ ಅರ್ಧಕ್ಕೆ ಬಂದಿದ್ದೀವಿ ಅಷ್ಟೇ. ನಾವು ಇನ್ನೂ ಮೇಲ್ಗಡೆ ಇದೆ, ಅಂತರ್ಗಂಗೆ ಇದೆ. ಅಲ್ಲಿ ಮೇಲ್ಗಡೆ ಒಂದು ಬಸವಣ್ಣನ ದೇವಸ್ಥಾನ ಇದೆ. ಅಪ್ಪ, ಬನ್ನಿ, ಇಲ್ಲ ಒಳಗಡೆ ಹೋಗಬೇಕು. ಇಷ್ಟು ನೋಡಿ, ಇಷ್ಟು ಎತ್ತರದಲ್ಲಿರುವಂತಹ ಬೆಟ್ಟದಲ್ಲಿ ಒಂದು ಬಂಡೆಲಿ ಯಾವುದೋ ಒಂದು ಕಡೆಯಿಂದ ನೀರು ಹರ್ಕೊಂಬರುತ್ತೆ. ಅದು ಎಲ್ಲಿಂದ ಬಂದಿದೆ ಏನು ಅಂತ ಗೊತ್ತಿಲ್ಲ. ಅಂದರೆ ಎಷ್ಟೋ ಜನ ಇಲ್ಲಿ ಪರೀಕ್ಷೆ ಮಾಡೋಕ್ಕೆ ಹೋಗ್ತಾರೆ, ಅದೃಷ್ಟ ಪರೀಕ್ಷೆ. ಎಷ್ಟು ಜನಕ್ಕೆ ಇಲ್ಲಿ ಒಳಕಲ್ಲು ಇದೆ, ಅಲ್ಲಿ ಒಳಗಡೆ ನೀರು ಏನು ಬರುತ್ತೆ ಅಲ್ಲ, ಅದು ಕೆಲವರಿಗೆ ಸಿಗೋದೇ ಇಲ್ಲ. ಅಂದರೆ ಅಲೆ ಬಂದಾಗ ಸ್ವಲ್ಪ ಮೇಲೆ ಬರುತ್ತೆ ನೀರು, ಒಂದು ಒಳಗಡೆ ಹೋಗುತ್ತೆ. ಇದು ವೈಜ್ಞಾನಿಕವಾಗಿ ನಾವು ಹೇಳೋದು. ಆದರೂ ಕೂಡ ಎಷ್ಟೋ ಜನಕ್ಕೆ ಸಿಗೋದಿಲ್ಲಲ್ಲ ನೀರು. ತುಂಬ ಜನ ಕಷ್ಟಪಟ್ಟರು, ತುಂಬ ನಾನು ಉದ್ದ ಇದ್ದೀನಿ, ನಾನು ಉದ್ದ ಕೈ ಇದೆ ಅಂತ ಎಷ್ಟೋ ಜನ ಹಂಗೆ ಹಾಕಿದ್ರು ಕೂಡ ಅವ್ರಿಗೆ ನೀರೇ ಸಿಗೋದಿಲ್ಲ ಒಂದೊಂದ್ಸಲ. ಸೊ ನಾವು ಕೈ ಹಾಕಿದ್ವಿ, ನಮಗೆ ನೀರು ಸಿಕ್ತು. ನಾನು ಆವಾಗಲೇ ಹೇಳಿದ್ನಲ್ಲ, ಸ್ವಲ್ಪ ಮೂಲಭೂತ ಸೌಕರ್ಯ ಇರಬೇಕು, ಸ್ವಲ್ಪ ನೀಟಾಗಿರಬೇಕು ಅಂತ. ಸೊ ಇಲ್ಲಿ ಸರ್ಕಾರ ಇದನ್ನು ನಾವು ತೋರಿಸೋ ಉದ್ದೇಶ ಸ್ವಲ್ಪ ಪುಣ್ಯಕ್ಷೇತ್ರಗಳನ್ನ ತುಂಬ ಸ್ವಚ್ಛವಾಗಿಡೋದಕ್ಕೆ ದಯವಿಟ್ಟು ಸಹಕರಿಸಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ನೋಡಿ, ಇಷ್ಟು ಇಕ್ಕಟ್ಟಾಗಿ ಹೋಗ್ತಾ ಇದ್ದೀವಿ. ನೋಡಿ, ಇದು ಗುಹಾಂತರ ದೇವಾಲಯ. ಇಲ್ಲೂ ಕೂಡ ಒಂದು ವೀರಭದ್ರೇಶ್ವರ ದೇವಸ್ಥಾನ ಇದೆ. ತುಂಬ ಬೆವ್ತು ಹೋಗ್ಬಿಟ್ವಿ. ಇಲ್ಲಿ ಒಳಗಡೆ ವೆಂಟಿಲೇಷನ್ನು ಇಲ್ಲ ಇರೋದಿಲ್ಲ, ಯಾಕೆಂದರೆ ಗುಹೆ ಒಳಗಡೆ ಇರೋದ್ರಿಂದ ವೆಂಟಿಲೇಷನ್ ಇರೋದಿಲ್ಲ. ತುಂಬ ಬೆವ್ತು ಹೋಗ್ಬಿಟ್ವಿ. ಬನ್ನಿ, ನಮಗೆ ಅದೃಷ್ಟ ಇದೆ, ಹಿಂಗೆ ನೋಡೋಣ. ಸಿಕ್ಕೇ ಬಿಡ್ತು ಕಣ್ರಿ ನೀರು. ಥ್ಯಾಂಕ್ ಯು. ಅಂತಿಮ ಘಟ್ಟಕ್ಕೆ ಬಂದ್ವಿ. ನೋಡಿ, ತುಂಬ ವಿಶೇಷವಾದಂತಹ ಒಂದು ದೃಶ್ಯ ನೀವು ನೋಡ್ತಾ ಇದ್ದೀರಾ. ಏನು ದೃಶ್ಯ! ಕಲ್ಲು ಮೇಲೆ ಕಲ್ಲಿಟ್ಟಿದ್ದಾರೆ, ಆ ಕಲ್ಲು ಮೇಲೆ ಇನ್ನೊಂದು ಕಲ್ಲಿಟ್ಟಿದ್ದಾರೆ, ಆ ಕಲ್ಲು ಮೇಲೆ ಇನ್ನೊಂದು ಕಲ್ಲಿಟ್ಟಿದ್ದಾರೆ. ನೋಡಿದ್ರೆ ಮನುಷ್ಯನ ಆಸೆಗೆ ಕೊನೆಯೇ ಇಲ್ಲ. ಏನಾರು ಒಂದು ಕೇಳಿದ್ದು ಇನ್ನೊಂದು ಕೇಳ್ತಾನೆ ಇರ್ತಾರೆ.
ಏನೇ ಆಗಲಿ ಅವರು ಭಕ್ತಿಯಿಂದ ಭಗವಂತನ ಕೇಳಿದ್ರು, ನನ್ನನ್ನು ಕೇಳಿದ್ರೆ ಇಲ್ವಲ್ಲ, ದೇವ್ರನ್ನ ತಾನೇ ಕೇಳಿರೋದು. ಓಕೆ, ಅವರ ಆಸೆ ಆಕಾಂಕ್ಷೆಗಳಾಗಲಿ, ಮನೆ ಕಟ್ಟೋದಾಗಲಿ, ಇನ್ನೊಂದಾಗಲಿ ಎಲ್ಲ ಅಪ್ಲಿಕೇಶನ್ ಹಾಕ್ಬಿಟ್ಟಿದ್ದಾರೆ ಭಗವಂತ. ನೀನು ಎಲ್ಲರನ್ನ ನೋಡಿ ಅವ್ರು ಏನೇನು ಕೇಳಿದ್ರೆ ಅಲ್ಲಿ ದಯವಿಟ್ಟು ಎಲ್ಲ ಕೊಟ್ಬಿಡು. ನೋಡಿ ಏನು ಮಾಡ್ತಾರೆ ಅಂತಂದರೆ, ಧರ್ಮಸ್ಥಳಕ್ಕೆ ಹೋದಾಗಲೂ ಹಂಗೆ ಇಟ್ಬಿಡ್ತಾರೆ, ಕಾಶಿಗೆ ಹೋದಾಗಲೂ ಹಂಗೆ ಇಟ್ಬಿಡ್ತಾರೆ. ನನಗೊಂದು ಅನುಮಾನ ಏನಂತಂದರೆ, ಎಲ್ಲ ದೇವರು ಕೂಡ ಆಶೀರ್ವಾದ ಮಾಡ್ಬಿಟ್ಟಾಗ ಒಂದು 10 ಮನೆ ಕಟ್ಬಿಡ್ತಾರೆ ಅಂದ್ಕೊಳ್ಳಿ, ಯಾವ ಮನೇಲಿ ಇರ್ತಾರೆ ಅವಾಗ? ಅದು ಹೌದಲ್ವಾ? ಅದಕ್ಕೋಸ್ಕರ ಒಂದು ಕಡೆ ಕೇಳಿ ಭಗವಂತ ಕೊಡ್ತಾನೆ, 10 ಕಡೆ ಕೇಳಬೇಡಿ. ಈ ಥರ ಇಟ್ಬಿಟ್ಟು ಸುಮ್ಮನೆ ಎಲ್ಲ ಕ್ಷೇತ್ರದಲ್ಲಿ ಇಟ್ಬಿಟ್ಟು ಇದೊಂದು ಮೂಢನಂಬಿಕೆ ಥರ ಆಗೋದು ಬೇಡ. ಏನೇ ಆಗಲಿ ಅವರ ಒಂದು ಭಕ್ತಿಯನ್ನು ನಾವು ಗೌರವಿಸೋಣ. ನಂಬಿಕೆಯಲ್ಲಿ, ದೇವರಲ್ಲಿ ಮೂಢನಂಬಿಕೆ ಬೇಡ ಅಂತ ನಾನು ಈ ಮುಖಾಂತರ ಹೇಳ್ತೀನಿ. ನಿಮಗೆ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಈ ಮುಖಾಂತರ ಕೇಳ್ಕೊತೀನಿ. ಕರ್ನಾಟಕದಾದ್ಯಂತ, ಭಾರತಾದ್ಯಂತ ಎಲ್ಲ ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋಣ, ಮಾಹಿತಿನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಧನ್ಯವಾದ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.